हरिः ओम व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। श्रीगुरुभ्यो नमः। हरिः ओम। ಹಿಂದೆ ನಾವು ನೋಡಿದಂತೆ ಶ್ರೀಕೃಷ್ಣ ಪರಮಾತ್ಮ ಆ ಕಂಸನ ಆಯುಧ ಶಾಲೆಗೆ ನುಗ್ಗಿ ಅಲ್ಲಿಟ್ಟಂತಹ ಒಂದು ಉತ್ತಮವಾದಂತಹ ಧನುಸ್ಸು ಶಿವಧನುಸ್ಸು ಅಂತ. ಶಿವ ಕೊಟ್ಟಂತಹ ಒಂದು ಬಿಲ್ಲು ಕಂಸನಿಗೆ ಅತ್ಯಂತ ಪ್ರೀತಿಕರವಾದಂತಹ ಮತ್ತು ಅಷ್ಟೇ ಆ ಬಲಿಷ್ಠವಾದಂತಹ ಒಂದು ಧನುಸ್ಸು. ಆ ಧನುಸ್ಸನ್ನ ಪರಮಾತ್ಮ ಮಧ್ಯದಲ್ಲಿ ಅದನ್ನ ಮುರಿದು ಹಾಕಿದ ಎಂಬುದಾಗಿ ಇಷ್ಟು ವಿಚಾರ ನೋಡಿದ್ವಿ. ಇಂದು 105ನೇ ಶ್ಲೋಕ ಪ್ರಾರಂಭ. ತಸ್ಮಿನ್ ಸುರಾಸುರಗಣೈಃ ಅಖಿಲೈರಭೇದ್ಯೆ ಭಗ್ನೇ ಬಭೂವ ಜಗದಂಡ ವಿಭೇದ ಭೀಮಃ. ಶಬ್ದಸ್ಸ ಏನ ನಿಪಪಾತ ಭುವಿ ಪ್ರಭಗ್ನ ಸಾರೋಸುರೋ ಧೃತಿ ಯುತೋಪಿ ತದೈವ ಕಂಸಃ. ಪದಚ್ಛೇದ. ತಸ್ಮಿನ್ ಸುರಾಸುರಗಣೈಃ ಅಖಿಲೈಃ ಅಭೇದ್ಯೆ ಭಗ್ನೆ ಬಭೂವ ಜಗದಂಡ ವಿಭೇದ ಭೀಮಃ ಶಬ್ದಃ ಸಹ ಯೇನ ನಿಪಪಾತ ಭುವಿ ಪ್ರಭಗ್ನಸಾರಃ ಅಸುರಃ ಧೃತಿಯುತಃ ಅಪಿ ತದಾ ಏವ ಕಂಸಃ. ಈ ರೀತಿಯಾಗಿ ಪರಮಾತ್ಮ ಆ ಬಿಲ್ಲನ್ನ ಮುರಿದ. ಆ ಬಿಲ್ಲು ಎಂತಹದ್ದು ಅಂತ ಆಚಾರ್ಯ ಹೇಳ್ತಾ ಇದ್ದಾರೆ. ಸುರಾಸುರಗಣೈಹಿ ಅಖಿಲೈಹಿ ಅಭೇದ್ಯೆ, ಎಲ್ಲ ದೇವತೆಗಳು, ಸುರರು ಮತ್ತು ಅಸುರರು, ಎಲ್ಲ ಸುರಾಸುರರಿಂದಲೂ ಕೂಡ ಅಭೇದ್ಯವಾದಂತಹ, ಮುರಿಯಲಿಕ್ಕೆ ಸಾಧ್ಯವಾಗದೇ ಇರುವಂತಹ ಬಲಿಷ್ಠವಾದಂತಹ ಬಿಲ್ಲು, ಬಲಿಷ್ಠವಾದಂತಹ ಧನುಸ್ಸು, ಅದು ಶಿವಧನುಸ್ಸು. ಅಂತಹ ಬಿಲ್ಲನ್ನು, ಯಾರಿಂದಲೂ ಮುರಿಯಲಿಕ್ಕೆ ಸಾಧ್ಯವಾಗದೇ ಇರುವಂತಹ ಆ ಬಿಲ್ಲನ್ನ ಶ್ರೀಕೃಷ್ಣ ಪರಮಾತ್ಮ ಭಗ್ನೆ ಮುರಿದಾಗ ಏನಾಯ್ತು? ಜಗದಂಡ ವಿಭೇದ ಭೀಮಃ. ಬರೀ ಬಿಲ್ಲು ಮುರಿದ ಶಬ್ದ ಬರಲಿಲ್ಲ, ಮತ್ತೇನಾಯ್ತು? ಜಗದಂಡ. ಜಗದಂಡ ಅಂತ ಹೇಳಿ ಇಡೀ ಜಗತ್ತಿಗೆ ಆಧಾರವಾದದ್ದು ಬ್ರಹ್ಮಾಂಡ ಅಂತ. ಇಡೀ ಬ್ರಹ್ಮಾಂಡವೇನೆ ಮುರಿದ ರೀತಿಯಲ್ಲಿ ಭೀಮ. ಭೀಮ ಅಂದ್ರೆ ಭಯಾನಕ ಅಂತ. ಆ ಬಿಲ್ಲು ಮುರಿದರೆ ಇಡೀ ಬ್ರಹ್ಮಾಂಡವೇ ಸೀಳಿ ಹೋದಷ್ಟು ಭಯಾನಕವಾದಂತಹ ಶಬ್ದ ಎಂಬುದು ಅಲ್ಲಿ ಆಯಿತು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಜಗದಂಡ ವಿಭೇದ ಭೀಮಃ ಶಬ್ದ ಅಂದ್ರೆ ಅಷ್ಟು ತಾಕತ್ತು ಆ ಧನುಸ್ಸಿಗೆ ಇತ್ತು. ಅಂತಹ ದೊಡ್ಡ ಬಿಲ್ಲನ್ನ ಪರಮಾತ್ಮ ಅನಾಯಾಸವಾಗಿ ಮಧ್ಯದಲ್ಲಿ ಮುರಿತಾ ಇದ್ದಾನೆ. ಆಚಾರ್ಯರು ಮಧ್ಯದಲ್ಲಿ ಮುರಿದ, ಭವಂಜ ಮಧ್ಯೆ ಅಂತ ಯಾಕೆ ಹೇಳಿದ್ರು ಅಂತ ಹೇಳಿದ್ರೆ, ಏನೋ ಅಚಾನಕ್ಕಾಗಿ ಆಗಿತ್ತು ಅಂತ ಹೇಳಿದ್ರೆ ಇಲ್ಲ, ಸೈಡಿಗೆ ಮುರಿತಾ ಇತ್ತು. ಆದ್ರೆ ಮಧ್ಯದಲ್ಲಿ ಮುರಿಬೇಕು ಅಂತ ಹೇಳಿದ್ರೆ ಸಾಮಾನ್ಯ ವ್ಯಕ್ತಿಗಳಿಗೆ ಸಾಧ್ಯ ಇರೋದಿಲ್ಲ. ಅದು ಯಾವುದೇ ವಸ್ತು ಆಗಲಿ, ಸ್ವಲ್ಪ ಆಚೆ ಈಚೆ ತುಂಡು ಮುರಿತು ಅಂತ ಹೇಳಿ ನಾನು ಅಚಾನಕ್ ಆಯ್ತು ಅಂತ ಅನ್ಬಹುದು. ಆದ್ರೆ ಮಧ್ಯದಲ್ಲಿ ಮುರಿತು ಅಂತ ಹೇಳಿ ಅದು ಸಹಜವಾದಂತಹ ಬಲದಿಂದಾಗಿನೇ ಆಗ್ಲಿಕ್ಕೆ ಸಾಧ್ಯ.
ಹಾಗಾಗಿ ಆಚಾರ್ಯರು ಅಲ್ಲಿ ಬಭಂಜ ಮಧ್ಯೆ ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ರು. ಈ ರೀತಿಯಾಗಿ ಪರಮಾತ್ಮ ಅದನ್ನ ಮುರಿದಾಗ ಬ್ರಹ್ಮಾಂಡವೇ ಸೀಳಿ ಹೋದಂತಹ ಭಯಾನಕವಾದ ಶಬ್ದ ಆಯಿತು. ಆ ಶಬ್ದದ ಎಫೆಕ್ಟ್ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಆ ಬಿಲ್ಲು ಇದ್ದದ್ದು ಆಯುಧ ಶಾಲೆಯಲ್ಲಿ, ಅದು ಪ್ರತ್ಯೇಕವಾದಂತಹ ಕೋಣೆ. ಕಂಸ ಇದ್ದದ್ದು ಅವನ ಅರಮನೆಯ ಅಂತಃಪುರದಲ್ಲಿ. ಆ ಸಂದರ್ಭದಲ್ಲಿ ಅವನು ಸಿಂಹಾಸನದ ಮೇಲೆ ಕೂತ್ಕೊಂಡಿದ್ದ. ಅಲ್ಲಿ ಕೂತ್ಕೊಂಡಾಗ ಏನಾಯ್ತು, ಆ ಬಿಲ್ಲು ಮುರಿದಂತಹ ಶಬ್ದಕ್ಕೆ ಧೃತಿಯುತ, ಧೃತಿ ಅಂತ ಧೈರ್ಯ, ಅತ್ಯಂತ ಧೈರ್ಯಿಷ್ಠನಾದಂತಹ ಮಹಾ ಅಸುರನಾದಂತಹ ಆ ಕಂಸ ಕೇವಲ ಆ ಬಿಲ್ಲು ಮುರಿದ ಶಬ್ದವನ್ನು ಕೇಳಿ ಪ್ರಭಗ್ನ ಸಾರಹ, ಸಾರ ಅಂತಂದ್ರೆ ಶಕ್ತಿ, ಹೇಳ್ತಿ ಕೆಲಸ ಇದರಲ್ಲೇನು ಸಾರವೇ ಇಲ್ಲ ಅಂತ, ಏನು ಸ್ವಾರಸ್ಯ ಇಲ್ಲ ಅಂತ. ಸಾರ ಅಂದ್ರೆ ಪ್ರಧಾನವಾಗಿ ಅದರ ಶಕ್ತಿ. ಇವನೇನಾಯಿತು, ಕಂಸ ಪ್ರಭಗ್ನ ಸಾರಹ, ತನ್ನ ಶಕ್ತಿಯನ್ನೇ ಕಳೆದುಕೊಂಡು, ಕೇವಲ ಶಬ್ದದಿಂದಾಗಿ ತನ್ನ ಶಕ್ತಿಯನ್ನು ಕಳೆದುಕೊಂಡು ನಿಪಪಾತ ಭುವಿ, ಭೂವಿ ಅಂದ್ರೆ ಭೂಮಿಯ ಮೇಲೆ ನಿಪಪಾತ, ಬಿದ್ದು ಬಿಟ್ಟ ಅಂತ. ಈ ರೀತಿಯಾಗಿ ಪರಮಾತ್ಮ ಆ ಒಂದು ಬಿಲ್ಲನ್ನು ಮುರಿದಾಗ ಅದರ ಶಬ್ದ ಬ್ರಹ್ಮಾಂಡವೇ ಸೀಳಿ ಹೋಗುವಷ್ಟು ಭಯಾನಕ ಶಬ್ದ ಬಂತು. ಅದನ್ನು ಕೇಳಿದಂತಹ ಮಹಾಪರಾಕ್ರಮಿಯಾದಂತಹ ಧೈರ್ಯಶಾಲಿಯಾದಂತಹ ಕಂಸನು ಕೂಡ ತನ್ನ ಎಲ್ಲ ಶಕ್ತಿಯನ್ನು ಕಳೆದುಕೊಂಡು ಭೂಮಿಯ ಮೇಲೆ ಬಿದ್ದು ಬಿಟ್ಟ. ಅವತ್ತೇ ಜನ ಅಂದುಕೊಂಡರು ಕಂಸನ ಅಂತ್ಯ ಇಂದಿನಿಂದ ಪ್ರಾರಂಭ ಎಂಬುದಾಗಿ ಅಂದುಕೊಂಡ್ರು. ಈ ರೀತಿಯಾಗಿ ಪರಮಾತ್ಮ ಆ ಒಂದು ಶಿವಧನುಸ್ಸನ್ನ ಮುರಿದ. ಮುಂದೆ ಆದಿಷ್ಟಮಪ್ಯುರುಬಲಂ ಭಗವಾನ್ ಸತೇನ ಸರ್ವಂ ನಿಹತ್ಯ ಸಬಲಃ ಪ್ರಯೇಯೌ ಪುನಶ್ಚ. ನಂದಾದಿ ಗೋಪ ಸಮಿತಿಂ ಹರಿರತ್ರ ರಾತ್ರೌ ಭುಕ್ತ್ವಾ ಪಯೋನ್ವಿತ ಶುಭಾನ್ನ ಮುವಾಸ ಕಾಮಂ. ಪದಚ್ಛೇದ. ಆದಿಷ್ಟಂ ಅಪಿ ಉರುಬಲಂ ಭಗವಾನ್ ಸಹ ತೇನ ಸರ್ವಂ ನಿಹತ್ಯ ಸಬಲಃ ಪ್ರಯಯೌ ಪುನಃ ಚ. ನಂದಾದಿ ಗೋಪ ಸಮಿತಿಂ ಹರಿಃ ಅತ್ರ ರಾತ್ರೌ ಭುಕ್ತ್ವಾ ಪಯೋನ್ವಿತ ಶುಭಾನ್ನಂ ಉವಾಸ ಕಾಮಂ. ಈ ವಿಚಾರ ಕಂಸನಿಗೆ ಗೊತ್ತಾಯಿತು. ನನಗೆ ರುದ್ರದೇವರು ಅನುಗ್ರಹ ಮಾಡಿ ಕೊಟ್ಟಂತಹ ಶಿವಧನುಸ್ಸನ್ನ ಕೃಷ್ಣ ಮುರಿದಿದ್ದಾನೆ ಅಂತ. ಆ ಕ್ಷಣಕ್ಕೆ ಅವನಿಗೆ ಅರ್ಥ ಆಯಿತು, ಕೃಷ್ಣ ಸಾಮಾನ್ಯ ವ್ಯಕ್ತಿಯಲ್ಲ, ಮಹಾಪರಾಕ್ರಮಶಾಲಿಯಾದಂತಹ ವ್ಯಕ್ತಿ. ನಾನೇನೋ ಒಬ್ಬ ಸಾಮಾನ್ಯ ಪರಾಕ್ರಮಿ ಅಂತ ಅನ್ಕೊಂಡ್ ಬಿಟ್ಟಿದ್ದೆ. ಆದರೆ ರುದ್ರದೇವರು ಕೊಟ್ಟಂತಹ ಉಳಿದ ದೇವಾನು ದೇವತೆಗಳಿಗೂ ಮತ್ತು ಅಸುರರಿಗೂ ಮುರಿಯಲಿಕ್ಕೆ ಆಗದೇ ಇರುವಂತಹ ಬಿಲ್ಲನ್ನು ಮುರಿದಿದ್ದಾನೆ ಅಂತ ಹೇಳಿದ್ರೆ ಇವರು ಮಹಾಪರಾಕ್ರಮಶಾಲಿಯಾಗಿರ್ಬೇಕು ಅಂತ ನಿಶ್ಚಯ ಮಾಡಿದಂತಹ ಕಂಸ ಏನ್ ಮಾಡಿದ, ಉರುಬಲಂ ಮಹಾಪರಾಕ್ರಮಶಾಲಿಯಾದಂತಹ ಅವನ ಸರ್ವಂ ಎಲ್ಲ ಸೈನ್ಯವನ್ನು ಕೂಡ ಏನ್ ಮಾಡಿದ, ಕೃಷ್ಣನ ಮೇಲೆ ಯುದ್ಧಕ್ಕೆ ಅಂತ ಕಳಿಸಿದ. ಆದಿಷ್ಟಮ ಪ್ಯುರುಬಲಂ ಭಗವಾನ್ ಸತೇನ ಅಂತ ಆ ಉರುಬಲ ದೊಡ್ಡ ಸೈನ್ಯವನ್ನ ಆ ಪರಮಾತ್ಮನ ಮೇಲೆ ಆಕ್ರಮಣ ಮಾಡ್ಲಿಕ್ಕೆ ಅಂತ ಸರ್ವಂ ಎಲ್ಲವನ್ನು ಕೂಡ ಕಂಸ ಕಳಿಸಿಕೊಟ್ಟ. ನೀವೆಲ್ಲರೂ ಹೋಗಿ ಆ ಕೃಷ್ಣ ಬಲರಾಮನನ್ನ ನಾಶ ಮಾಡಿ ಬನ್ನಿ ಅಂತ. ಆ ಎಲ್ಲ ಸೈನ್ಯವನ್ನು ಕೂಡ ಪರಮಾತ್ಮ ಏನ್ ಮಾಡಿದ, ಸಬಲಹ ಬಲರಾಮನೊಟ್ಟಿಗೆ
ಬಲರಾಮನೊಟ್ಟಿಗೆ ಸೇರಿಕೊಂಡು ಪರಮಾತ್ಮ ಆ ಎಲ್ಲವನ್ನು ಕೂಡ ಏನ್ ಮಾಡಿದ, ನಿಹತ್ಯ, ಸಂಹಾರ ಮಾಡಿಬಿಟ್ಟ. ಕಂಸ ಕಳಿಸಿದಂತಹ ಆ ಸಮಗ್ರವಾದಂತಹ ಸೈನ್ಯವನ್ನು ತಾನು ಮತ್ತು ಬಲರಾಮ ಸೇರಿಕೊಂಡು ಕೊಂದು ಹಾಕಿಬಿಟ್ಟರು. ಹೀಗೆ ಕಂಸನ ಸೈನ್ಯದ ನಿರ್ನಾಮ ಆಯಿತು. ನಿರ್ನಾಮ ಆದ್ಮೇಲೆ ಏನ್ ಮಾಡಿದ ಪರಮಾತ್ಮ, ನಂದಾದಿ ಗೋಪ ಸಮಿತಿಂ ಪ್ರಯಯೋ, ಮತ್ತೆ ಪುನಃ ತಾನು ಆ ನಂದಗೋಪ ಮತ್ತು ಗೋಪಾಲಕರೆಲ್ಲರೂ ಕೂಡ ಒಂದ್ ಕಡೆ ವಾಸ ಮಾಡ್ತಾ ಇದ್ರು. ಇವರಿಬ್ಬರು ಮಾತ್ರ ಈ ಕಡೆ ಬಂದಿದ್ದು. ಉಳಿದ ಗೋಪಾಲಕರು ನಂದಗೋಪ ಒಂದ್ ಕಡೆ ವಾಸ ಮಾಡ್ತಾ ಇದ್ರು, ಒಂದು ಸ್ಥಳದಲ್ಲಿ ವಾಸ ಮಾಡ್ತಾ ಇದ್ರು. ತಾನೇನ್ ಮಾಡಿದ, ಪುನಃ ನಂದಾದಿ ಗೋಪ ಸಮಿತಿ, ನಂದಗೋಪ ಮತ್ತು ಉಳಿದ ಗೋಪಾಲಕರು ವಾಸವಾಗ್ತಾ ಇದ್ದಂತಹ ಆ ಸ್ಥಳಕ್ಕೆ ತಾನು ರಾತ್ರಿಯಲ್ಲಿ ಹೋಗಿ ತಾನೇನ್ ಮಾಡಿದ, ಆ ರಾತ್ರಿಯ ಸಂದರ್ಭದಲ್ಲಿ ಪಯೋನ್ವಿತ ಶುಭಾನ್ನಂ, ಹಾಲಿಂದ ಕೂಡಿದಂತಹ ಉತ್ತಮ ಅನ್ನ, ಅಂದ್ರೆ ಹಿಂದೆಲ್ಲ ಹಾಲು ಅನ್ನ ಊಟ ಮಾಡುವಂತಹ ಒಂದು ಪದ್ಧತಿ ಇತ್ತು ರಾತ್ರಿಯ ಸಂದರ್ಭದಲ್ಲಿ. ಆ ರೀತಿಯಾಗಿ ಪರಮಾತ್ಮ ತಾನೇನ್ ಮಾಡಿದ, ಆ ಎಲ್ಲ ಗೋಪಾಲಕರೊಟ್ಟಿಗೆ, ಬಲರಾಮನೊಟ್ಟಿಗೆ ಮತ್ತು ತಂದೆಯಾದಂತಹ ನಂದಗೋಪನೊಟ್ಟಿಗೆ ಸೇರಿಕೊಂಡು ಆ ರಾತ್ರಿಯ ಸಂದರ್ಭದಲ್ಲಿ ಉತ್ತಮವಾದಂತಹ ಹಾಲನ್ನವನ್ನ ಉಂಡು ರಾತ್ರಿ ಅಲ್ಲಿಯೇನೆ ವಾಸ ಮಾಡಿದ. ಹೀಗೆ ಕಂಸನ ಶಿವಧನಸ್ಸು ಕೂಡ ಮುರಿದು ಹೋಯಿತು. ಕಂಸ ಕಳಿಸಿದಂತಹ ಅಪಾರ ಸೈನ್ಯವನ್ನು ಕೂಡ ಪರಮಾತ್ಮ ಬಲರಾಮನೊಟ್ಟಿಗೆ ಸೇರಿಕೊಂಡು ನಾಶ ಮಾಡಿದ. ಮುಂದೆ ಕಂಸೋಪ್ಯತೀವ ಭಯ ಕಂಪಿತ ಹೃತ್ಸರೋಜ ಪ್ರಾತರ್ ನರೇಂದ್ರಗಣ ಮಧ್ಯಗತೋದಿ ಕೋಚ್ಯಂ. ಮಂಚಂ ವಿವೇಶಸಃ ಜಾನಪದೈಶ್ಚ ಪೌರೈಃ ನಾನಾನು ಮಂಚಕಗತೈಃ ಯುವತಿ ಸಮೇತೈಃ. ಪದಚ್ಛೇದ. ಕಂಸಃ ಅಪಿ ಅತೀವ ಭಯಕಂಪಿತ ಹೃತ್ಸರೋಜಃ ಪ್ರಾತಃ ನರೇಂದ್ರಗಣ ಮಧ್ಯಗತಃ ಅಧಿಕೋಚ್ಯಂ ಮಂಚಂ ವಿವೇಶ ಸಹ ಜಾನಪದೈಃ ಚ ಪೌರೈಃ ನಾನಾನುಮಂಚಕಗತೈಃ ಯುವತಿ ಸಮೇತೈಃ. ಕಂಸನಿಗೆ ಈ ವಿಚಾರವು ಗೊತ್ತಾಯಿತು. ನಾನು ಕಳಿಸಿದಂತಹ ಸಮಗ್ರವಾದಂತಹ ಸೈನ್ಯವನ್ನ ಪುಟ್ಟ ಹುಡುಗರಾದಂತಹ ಕೃಷ್ಣ ಮತ್ತು ಬಲರಾಮರು ಕೊಂದು ಹಾಕಿ ಬಿಟ್ಟಿದ್ದಾರೆ ಅಂತ ಕೇಳಿದಾಗ ಕಂಸ ಏನಾದ, ಭಯಕಂಪಿತ ಹೃತ್ಸರೋಜ, ಅವನ ಹೃದಯ ಕಮಲ ತುಂಬಾ ಹೆದರಿಕೆಯಿಂದ ನಡುಗಿ ಹೋಗ್ಬಿಡ್ತು ಅಂತೆ. ಕಂಸ ವಾಸ್ತವಿಕವಾಗಿ ಅತ್ಯಂತ ಪರಾಕ್ರಮಶಾಲಿ, ಅಷ್ಟೇ ಧೈರ್ಯಿಷ್ಠ ಕೂಡ. ಅಂತಹ ಕಂಸನು ಕೂಡ ಅವನ ಹೃದಯ ನಡುಗಿ ಹೋಗಿಬಿಡ್ತು. ಇಷ್ಟ ಆಯ್ತು, ರಾತ್ರಿ ಕಳೆಯಿತು. ರಾತ್ರಿ ಎಲ್ಲ ಭಯದಲ್ಲಿಯೇನೆ ಕಂಸ ಕಳೆದ. ಅದಾದ ಮೇಲೆ ಪ್ರಾತಃ ಬೆಳಗ್ಗಾಯಿತು. ಬೆಳಗ್ಗೆ ಆದಂತ ಸಂದರ್ಭದಲ್ಲಿ ಮರುದಿವಸವೇ ಬಿಲ್ಲು ಹಬ್ಬ. ಕೃಷ್ಣನಿಗೆ ಹೆದರಿ ಬಿಲ್ಲು ಹಬ್ಬವನ್ನೇ ಮುಂದೂಡಿ ಬಿಟ್ರೆ ತನ್ನ ಮರ್ಯಾದೆ ಹೋಗುತ್ತೆ. ಹಾಗಾಗಿ ಅನಿವಾರ್ಯವಾಗಿ ಆ ಬಿಲ್ಲು ಹಬ್ಬವನ್ನ ಕಂಸ ಆಚರಣೆ ಮಾಡ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ತಾನು ಒಂದು ಉತ್ತಮವಾದಂತಹ ಎತ್ತರದ ಆಸನದಲ್ಲಿ ಕೂತ್ಕೊಂಡಿದ್ದ ಕಂಸ. ಅದು ಹೇಗಿತ್ತು ಅಂತ ಹೇಳ್ತಾ ಇದ್ದಾರೆ, ಅವನ ಸುತ್ತಲೂ ಕೂಡ ನರೇಂದ್ರಗಣ ಮಧ್ಯಗತಃ, ಅನೇಕ ರೀತಿಯಾದಂತಹ ಬೇರೆ ಬೇರೆ ರಾಜ್ಯದ ರಾಜರೆಲ್ಲರೂ ಕೂಡ ಬಂದಿದ್ರು. ನರೇಂದ್ರ ಅಂತ ಹೇಳಿ ರಾಜರು, ಆ ರಾಜರೆಲ್ಲರೂ ಕೂಡ ಬಂದಿದ್ರು. ಆ ರಾಜರ ಸಮೂಹದ ಮಧ್ಯದಲ್ಲಿ ಇವನಿದ್ದ, ಯಾರು ಕಂಸ. ಅವನು ಕುಳಿತುಕೊಂಡಂತಹ ಆಸನ ಹೇಗಿತ್ತು, ಅಧಿಕೋಚ್ಚ, ಉಚ್ಚ ಅಂತ ಹೇಳಿ ಎತ್ತರ, ಬರೀ ಎತ್ತರ ಅಲ್ಲ, ಅಧಿಕ ಉಚ್ಚ, ತುಂಬಾ ಎತ್ತರದ ಒಂದು ಮಂಚಂ ವಿವೇಶ. ಮಂಚ ಅಂತ ಹೇಳಿದ್ರೆ ಇವತ್ತು ಕನ್ನಡದಲ್ಲಿ
ಮಂಚ ಅಂತ ಹೇಳಿದ್ರೆ ಮಲಗಿಕೊಳ್ಳುವಂತಹ ಒಂದು ಪೀಠಕ್ಕೆ ನಾವು ಮಂಚ ಅಂತ ಹೇಳ್ತೀವಿ. ಸಂಸ್ಕೃತದಲ್ಲಿ ಮಂಚ ಶಬ್ದಕ್ಕೆ ಆ ಮಂಚ ಅಂತೂ ಅರ್ಥವಿದೆ, ಪ್ರಧಾನವಾಗಿ ಕುಳಿತುಕೊಳ್ಳುವಂತಹ ಆಸನ ಅಂತ. ಇವತ್ತು ಕೂಡ ಈ ಸಂಸ್ಕೃತದ ವಾಕ್ಯಾರ್ಥ ಸಭೆಗಳು ಅಥವಾ ಸಂಸ್ಕೃತದಲ್ಲೇ ನಡೆಯುವಂತಹ ಸಭೆಗಳಲ್ಲೆಲ್ಲ ಆ ಪ್ರಾರಂಭದಲ್ಲಿ ಸ್ವಾಗತ ಹೇಳ್ಬೇಕಾದ್ರೆ ಅಥವಾ ವಂದನಾರ್ಪಣೆ ಮಾಡಬೇಕಾದ್ರೆ ಮಂಚೆ ವಿರಾಜಮಾನ ಎಂಬುದಾಗಿ ಹೇಳ್ತಾರೆ. ಆಸನದ ಮೇಲೆ ಕುಳಿತುಕೊಂಡಿರುವಂತಹ ಇವರಿಗೆ ಸ್ವಾಗತ, ಇವರಿಗೆ ನಮಸ್ಕಾರ, ಇವರಿಗೆ ವಂದನಾರ್ಪಣೆ ಅಂತ ಸಾಮಾನ್ಯವಾಗಿ ಸಂಸ್ಕೃತದಲ್ಲಿ ನಡೆಯುವಂತ ಸಭೆಗಳಲ್ಲಿ ಮಂಚ ಎಂಬುದಾಗಿಯೇ ಕುರ್ಚಿಯನ್ನ, ಆಸನವನ್ನ ಕರೀತಾರೆ. ಹಾಗೆ ಇಲ್ಲಿ ಕಂಸನು ಕೂಡ ದೊಡ್ಡ ಆಸನದ ಮೇಲೆ ಕೂತ್ಕೊಂಡಿದ್ದ. ಅದಾದ ಮೇಲೆ ಅವನ ಜೊತೆಗೆ ಯಾರ್ಯಾರಿದ್ರು ಅಂತ ಹೇಳಿದ್ರೆ ಜಾನಪದ ಇಷ್ಟ ಪೌರೋಹಿ, ಅನೇಕ ಬೇರೆ ಬೇರೆ ಜಾನಪದ ಅಂದ್ರೆ ಒಂದು ದೊಡ್ಡ ಹಬ್ಬ ಅಂತಂದ್ಮೇಲೆ ಜಾನಪದ ನೃತ್ಯಗಳು, ಕಲೆಗಳನ್ನ ಪ್ರದರ್ಶನ ಮಾಡಲಿಕ್ಕೆ ಅವಕಾಶ ಇತ್ತು. ಆ ಎಲ್ಲ ಜಾನಪದವನ್ನು ನಡೆಸುವಂತಹ ವ್ಯಕ್ತಿಗಳು, ಬೇರೆ ಬೇರೆ ದೇಶದ ಪ್ರಜೆಗಳು, ಪೌರೈಹಿ ನಾನಾನು ಮಂಚಕಗತೈಹಿ ಯುವತಿ ಸಮಯತೈಹಿ, ಅದರ ಜೊತೆಗೆ ಅನೇಕ ಸಣ್ಣ ಸಣ್ಣ ಬೇರೆ ಬೇರೆ ರಾಜರು, ಅವರೆಲ್ಲರೂ ಕೂಡ ಹೇಗಿದ್ರು ಅನುಮಂಚಕಗತೈಹಿ. ಮಂಚ ಅಂತ ಹೇಳಿದ್ರೆ ದೊಡ್ಡದು ಕಂಸನ ಲೆಕ್ಕದಲ್ಲಿ. ಈ ಉಳಿದ ರಾಜರಿಗೆಲ್ಲ ಅನುಮಂಚಕ, ಅನು ಅಂತ ಹೇಳಿದ್ರೆ ಚಿಕ್ಕದು ಅಂತ. ಹೀಗೆ ಮಧ್ವ ವಿಜಯ, ಅಣುಮಧ್ವ ವಿಜಯ ಅಂದ್ರೆ ಚಿಕ್ಕದು ಅಂತ. ಹಾಗೆ ಅನುಮಂಚಕ, ಬರೀ ಅನುಮಂಚ ಅಲ್ಲ, ಅನುಮಂಚಕ. ಹಿಂದೆ ನಾನು ಅನೇಕ ಸಲ ಹೇಳಿದಂತೆ ಕ ಎನ್ನುವಂತಹ ಅಕ್ಷರವನ್ನ ಸಾಮಾನ್ಯವಾಗಿ ಸಂಸ್ಕೃತದಲ್ಲಿ ಕುತ್ಸಿತಾರ್ಥ ಅಂದ್ರೆ ಒಂದು ಲೋ ಲೆವೆಲ್ ಎನ್ನುವಂತಹ ಅರ್ಥದಲ್ಲಿ ಪ್ರಯೋಗಿಸ್ತಾರೆ. ಹಾಗೆ ಅನುಮಂಚಕ ಗತೈಹಿ, ಅವರಿಗೆ ತುಂಬಾ ಚಿಕ್ಕ ಚಿಕ್ಕ ಆಸನಗಳನ್ನು ಕೊಟ್ಟಿದ್ದ ಕಂಸ. ತಾನು ಮಾತ್ರ ಭಾರೀ ಎತ್ತರದ ಆಸನಲ್ಲಿ ಕೂತ್ಕೊಂಡಿದ್ದ. ಅವರೆಲ್ಲರೂ ಕೂಡ ಅಂದ್ರೆ ಉಳಿದ ರಾಜ ಮಹಾರಾಜರೆಲ್ಲರೂ ಕೂಡ ಯುವತಿ ಸಮಯಿತೈಹಿ, ತಮ್ಮ ತಮ್ಮ ಹೆಂಡತಿಯರೊಟ್ಟಿಗೆ ಆ ಒಂದು ಬಿಲ್ಲು ಹಬ್ಬಕ್ಕೆ ಬಂದಿದ್ದರು. ಅವರನ್ನು ಕಂಸ ಅನುಮಂಚಕ, ಚಿಕ್ಕ ಮಂಚದಲ್ಲಿ, ಚಿಕ್ಕ ಆಸನದಲ್ಲಿ ಕೂತ್ಕೊಂಡಿದ್ದ. ತಾನು ಮಾತ್ರ ಅವರೆಲ್ಲರ ಮಧ್ಯದಲ್ಲಿ ಅಧಿಕೋಚ್ಚಂ ಮಂಚಂ ವಿವೇಶ, ದೊಡ್ಡ ಮಂಚವನ್ನ, ಆಸನದಲ್ಲಿ ತಾನು ಕುಳಿತುಕೊಂಡಿದ್ದ. ಮುಂದೆ ಸಂಸ್ಥಾಪ್ಯ ನಾಗ ಮುರುರಂಗ ಮುಖೇ ಕುವಲ್ಯ ಪೀಡಂ ಗಿರೀಂದ್ರ ಸದೃಶಂ ಕರಿಸಾದಿಯುಕ್ತಂ. ಚಾಣೂರ ಮುಷ್ಟಿಕ ಮುಖಾನ್ ಅಪಿ ಮಲ್ಲವೀರಾನ್ ರಂಗೇ ನಿಧಾಯ ಹರಿ ಸಂಯಮನಂ ಕಿಲೈಚ್ಛತ್. ಪದಚ್ಛೇದ. ಸಂಸ್ಥಾಪ್ಯ ನಾಗಂ ಉರುರಂಗಮುಖೇ ಕುವಲ್ಯಾಪೀಡಂ ಗಿರೀಂದ್ರ ಸದೃಶಂ ಕರಿಸಾದಿಯುಕ್ತಂ ಚಾಣೂರಮುಷ್ಟಿಕಮುಖಾನ್ ಅಪಿ ಮಲ್ಲವೀರಾನ್ ರಂಗೆ ನಿಧಾಯ ಹರಿಸಂಯಮನಂ ಕಿಲ ಐಚ್ಛತ್. ಕಂಸನಿಗೆ ಹೆದರಿಕೆ ತುಂಬಾ ಆಗಿಬಿಟ್ಟಿತ್ತು. ತನ್ನ ಸುತ್ತಲೂ ಕೂಡ ಅನೇಕ ಜನ ರಕ್ಷಣೆಗೆ ಅಂತ ನಿಂತ್ಕೊಂಡಿದ್ದಾರೆ. ಅದರ ಜೊತೆಗೆ ಕೃಷ್ಣನನ್ನ ಒಳಗಡೆ ಬರ್ಲಿಕ್ಕೆ ಬಿಡಬಾರ್ದು, ಅವನು ಎಂಟ್ರಿನೇ ಆಗ್ಬಾರ್ದು ಅಂತ ಏನ್ ಮಾಡ್ಬಿಟ್ಟಿದ್ದ, ಉರುರಂಗ ಮುಖೆ, ಆ ಒಂದು ದೊಡ್ಡ ವೇದಿಕೆಯನ್ನು ನಿರ್ಮಾಣ ಮಾಡಿದ್ರು. ಆ ವೇದಿಕೆಯ ರಂಗ ಮುಖ ಅಂತಂದ್ರೆ ಬಾಗಿಲು, ಎಂಟ್ರೆನ್ಸ್ ಅಂತ. ಆ ಒಂದು ಹೆಬ್ಬಾಗಿಲಿನಲ್ಲಿ ಏನ್ ಮಾಡಿದ್ದ, ಕುವಲ್ಯಾಪೀಡ, ಕುವಲ್ಯಾಪೀಡ ಅಥವಾ ಕುವಲಯಪೀಡ ಎನ್ನುವಂತಹ ಒಂದು ನಾಗ, ನಾಗ ಶಬ್ದಕ್ಕೆ ಒಂದು ಸರ್ಪ ಅಂತ ಅರ್ಥ, ಇನ್ನೊಂದು ಅರ್ಥ ಆನೆ ಅಂತ ಸಂಸ್ಕೃತದಲ್ಲಿ. ಕುವಲ್ಯಾಪೀಡ ಎನ್ನುವಂತಹ ಆನೆ, ಅದು ಎಂತಹ ಆನೆ, ಏನೋ ಸಾಮಾನ್ಯ ಆನೆ ಅಲ್ಲ, ಗಿರೀಂದ್ರ ಸದೃಶ,
ದೊಡ್ಡ ಪರ್ವತದಂತೆ ಇದ್ದಂತಹ ಗಟ್ಟಿಮುಟ್ಟಾದಂತಹ ಬಲಿಷ್ಠವಾದಂತಹ ಆನೆ, ಕುವಲ್ಯಾಪೀಡ ಆನೆ, ಜೊತೆಗೆ ಅದರ ಮೇಲೆ ಕರಿಸಾದಿಯುಕ್ತಂ. ಕರಿಸಾದಿ ಅಂತ ಹೇಳಿದ್ರೆ, ಕರಿ ಅಂತ ಹೇಳಿದ್ರೆ ಆನೆ, ಸಾದಿ ಅಂದ್ರೆ ಅದನ್ನು ನಿಯಮನ ಮಾಡುವಂತ ಅರ್ಥಾತ್ ಮಾವುತ. ಹೀಗೆ ಕರಿಸಾದಿಯುಕ್ತಂ, ಅದರ ಜೊತೆಗೆ ದೊಡ್ಡ ಮಾವುತನನ್ನು ಕೂಡ ಅಲ್ಲಿ ನಿಲ್ಲಿಸಿದ್ದ. ಹೀಗೆ ಉರುರಂಗ ಮುಖೆ, ಅದರ ಒಂದು ಎಂಟ್ರೆನ್ಸ್ ಬಾಗಿಲಿನಲ್ಲಿಯೇನೆ ಈ ಪರ್ವತದ ಗಾತ್ರದಂತಹ ಬಲಿಷ್ಠವಾದಂತಹ ಕುವಲಯಾಪೀಡ ಆನೆ ಜೊತೆಗೆ ಅದರ ಮಾವುತನನ್ನ ಅಲ್ಲಿ ನಿಲ್ಲಿಸಿದ್ದ. ಕಾರಣ ಏನು? ಕೃಷ್ಣನನ್ನ ಹೇಗಾದರೂ ಮಾಡಿ ಒಳಗಡೆ ಬರ್ಲಿಕ್ಕೆ ಬಿಡಬಾರ್ದು, ಅವನು ಬಂದರೆ ನನ್ನನ್ನು ಖಂಡಿತ ಕೊಲ್ತಾನೆ, ಹಾಗಾಗಿ ಅವನನ್ನ ಒಳಗಡೆ ಬರ್ಲಿಕ್ಕೆ ಬಿಡಬಾರ್ದು ಅಂತ ಬಲಿಷ್ಠವಾದಂತಹ ಆನೆಯನ್ನ ಅಲ್ಲಿ ನಿಲ್ಲಿಸಿದ್ದ. ಒಂದು ವೇಳೆ ಆ ಆನೆಯನ್ನು ಕೂಡ ದಾಟಿ ಒಳಗಡೆ ಬಂದರೆ ಕೃಷ್ಣ, ನೆಕ್ಸ್ಟ್ ಮತ್ತೆ ಪ್ಲಾನ್ ಬಿ ಇತ್ತು. ಏನು? ಚಾಣೂರ ಮುಷ್ಟಿಕ ಮುಖಾನ್ ಅಪಿ ಮಲ್ಲವೀರಾನ್. ಚಾಣೂರ ಮತ್ತು ಮುಷ್ಟಿಕ ಎನ್ನುವಂತಹ ಮಲ್ಲವೀರ ಅಂದ್ರೆ ಒಳ್ಳೆ ಜಗಜ್ಜಟ್ಟಿಗಳು, ಕುಸ್ತಿಪಟುಗಳು, ಅಂಥವರನ್ನು ಕೂಡ ಪರಮಾತ್ಮೆ ಕಂಸ ಏನ್ ಮಾಡಿದ್ದ? ರಂಗೇ ನಿಧಾಯ, ಆ ರಂಗಸ್ಥಳದಲ್ಲಿ ನಿಲ್ಲಿಸಿದ್ದ. ಒಂದು ವೇಳೆ ಅದನ್ನು ದಾಟಿಕೊಂಡು ಇವರು ಒಳಗಡೆ ಬಂದರೆ ಈ ಮುಷ್ಟಿಕಾಸುರ ಮತ್ತು ಚಾಣೂರರ ಮೂಲಕ ಕೃಷ್ಣನ ನಿಗ್ರಹ ಮಾಡಬೇಕು ಎಂಬುದಾಗಿ ತಾನೇ ಮಾಡಿದ. ಹರಿ ಸಂಯಮನಂ ಕಿಲೈಚ್ಛತೆ, ಹೇಗಾದರೂ ಮಾಡಿ ಒಟ್ಟು ಪರಮಾತ್ಮನನ್ನ, ಕೃಷ್ಣನನ್ನ ನಿಗ್ರಹ ಮಾಡಬೇಕು, ಅವನನ್ನ ಕಂಟ್ರೋಲ್ ಮಾಡಬೇಕು, ಸಾಧ್ಯವಾದರೆ ಅವನನ್ನು ಕೊಲ್ಲಬೇಕು, ಒಟ್ಟಿನಲ್ಲಿ ಅವನನ್ನ ಕಟ್ಟಿ ಹಾಕಬೇಕು ಎಂಬುದಾಗಿ ಕಂಸ ತೀರ್ಮಾನ ಮಾಡಿ ಇಷ್ಟೆಲ್ಲ ಒಂದು ಐಡಿಯಾಗಳನ್ನ ಮಾಡಿಕೊಂಡಿದ್ದ. ಮುಂದೆ ಅಕ್ಷೌಹಿಣಿ ಗಣಿತಮಸ್ಯ ಬಲಂ ಚ ವಿಂಶತ್ ಆಸೀತ್ ಅಸಹ್ಯಮುರು ವೀರ್ಯಮನನ್ಯವಧ್ಯಂ. ಶಂಭೋರ್ವರಾದಪಿ ಚ ತಸ್ಯ ಸುನೀತನಾಮ ಯಃ ಪೂರ್ವಮಾಸವೃಕ ಇತ್ಯಸುರೋನುಜೋಭೂತ್. ಪದಚ್ಛೇದ. ಅಕ್ಷೌಹಿಣೀ ಗಣಿತಂ ಅಸ್ಯ ಬಲಂ ಚ ವಿಂಶತ್ ಆಸೀತ್ ಅಸಖ್ಯಂ ಉರುವೀರ್ಯಂ ಅನನ್ಯವಧ್ಯಂ ಶಂಭೋಃ ವರಾತ್ ಅಪಿ ಚ ತಸ್ಯ ಸುನೀತನಾಮ ಯಃ ಪೂರ್ವಂ ಆಸ ವೃಕಃ ಇತಿ ಅಸುರಃ ಅನುಜಃ ಅಭೂತ್. ಅದೇ ರೀತಿಯಾಗಿ ಅವನ ಸೈನ್ಯ ಎಷ್ಟಿತ್ತು ಅಂತ ಹೇಳಬೇಕಾದ್ರೆ, ಅಕ್ಷೋಹಿಣಿ ಗಣಿತಮಸ್ಯ ಬಲಂ ಚ ವಿಂಶತ್, ಅವನ ಒಟ್ಟು ಸೈನ್ಯ ವಿಂಶತ್ ಗಣಿತಂ. ವಿಂಶತ್ ಅಂತ ಹೇಳಿ ಸಂಸ್ಕೃತದಲ್ಲಿ 20 ಅಂತ. 20 ಅಕ್ಷೋಹಿಣಿ ಸೈನ್ಯ ಕಂಸನ ಸೈನ್ಯ. ಅದು ಎಂತಹದ್ದು ಸಾಮಾನ್ಯವಾದದ್ದಲ್ಲ, ಅಸಹ್ಯ. ಅಸಹ್ಯ ಅಂತ ಹೇಳಿ ಸಂಸ್ಕೃತದಲ್ಲಿ ಸಹಿಸಲಿಕ್ಕೆ ಆಗದೇ ಇರುವುದು ಅಂತ. ಇನ್ನೊಬ್ಬರು ಅದನ್ನ ಎದುರಿಸಲಿಕ್ಕೆ ಆಗ್ತಾ ಇರ್ಲಿಲ್ಲ, ಅಷ್ಟು ಪರಾಕ್ರಮವುಳ್ಳಂತಹ ಉರುವೀರ್ಯ, ಮಹಾಪರಾಕ್ರಮಶಾಲಿಯಾದದ್ದು. ಅಷ್ಟು ಮಾತ್ರ ಅಲ್ಲ, ಶಂಭೋಹೋ ವರಾತ್ ಅನನ್ಯವಧ್ಯಂ, ಆ ಇಡೀ 20 ಅಕ್ಷೋಹಿಣಿ ಸೈನ್ಯಕ್ಕೆ ಏನಿತ್ತು? ರುದ್ರದೇವರ ವರ ಇತ್ತು ಅಂತೆ. ಆ ರುದ್ರದೇವರ ವರದಿಂದಾಗಿ ಏನಾಗಿತ್ತು? ಆ ಇಡೀ ಸೈನ್ಯ ಅನನ್ಯವಧ್ಯ, ಯಾರೂ ಕೂಡ ಅದನ್ನ ಸಂಹಾರ ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಕಂಸ ಅಷ್ಟು ದೊಡ್ಡ ರಾಜಕೀಯದಲ್ಲಿ ವರಿಷ್ಠನಾಗಿ ಬೆಳಿಬೇಕು ಅಂತ ಹೇಳಿ ಅದಕ್ಕೆ ಪ್ರಧಾನ ಕಾರಣ ಇದು ಕೂಡ ಒಂದು. ಯಾರೋ ಒಬ್ಬರು ಇಬ್ಬರಿಗೆ ಅವಧ್ಯತ್ವರ ಇದ್ರೆ ಏನೋ ದೊಡ್ಡ ವಿಚಾರ ಅಂತ ಅನ್ಸೋದಿಲ್ಲ, ಆದರೆ ಸಮಗ್ರವಾದಂತಹ 20 ಅಕ್ಷೋಹಿಣಿ ಸೈನ್ಯಕ್ಕೇನೆ ಅವಧ್ಯತ್ವರ ಇದೆ ಅಂತ ಹೇಳಿದ್ರೆ ಆ ಕಂಸನ ರಾಜ್ಯವನ್ನ ಟಚ್ ಮಾಡ್ಲಿಕ್ಕೆ ಕೂಡ ಯಾರಿಗೆ ಆಗ್ತಾ ಇರ್ಲಿಲ್ಲ. ಅಷ್ಟು ಬಲಿಷ್ಠವಾದಂತಹ ಸೈನ್ಯ ಅವನ ಹತ್ರ ಇತ್ತು.
ಅಸಹ್ಯಂ ಉರುವೀರ್ಯಂ ಅನನ್ಯವಧ್ಯಂ ಶಂಭೋಹೋ ವರಾತ್. ಇಷ್ಟ ಆಯಿತು. ಅದಾದ ಮೇಲೆ ಆ ಕಂಸನಿಗೊಬ್ಬ ಆ ಅನುಜ ತಮ್ಮ ಇದ್ದ. ಅವನ್ ಯಾರು ಅಂತ ಹೇಳಿದ್ರೆ ಸುನೀತ ನಾಮ, ಸುನೀತ ಅಂತ ಹೆಸರುಳ್ಳುವಂತಹ ತಮ್ಮ ಇದ್ದ. ಅವನ್ ಯಾರು ಅಂತ ಹೇಳಿದ್ರೆ ಅವನು ಹಿಂದೆ ವೃಕ ಇತಿ ಅಸುರ, ವೃಕಾಸುರನೇನೆ, ವೃಕಾಸುರ ಅಂತ ಹಿಂದೆ ಇದ್ದ. ಆ ವೃಕಾಸುರನೇನೆ ಈಗ ಸುನೀತನಾಗಿ ಹುಟ್ಟಿದ್ದಾನೆ. ವೃಕಾಸುರ ಅಂತ ಹೇಳಿ ನಮಗೆಲ್ಲ ಗೊತ್ತಾಗೋದಿಲ್ಲ. ಭಸ್ಮಾಸುರ ಅಂದ್ರೆ ಗೊತ್ತಾಗ್ಬಿಡುತ್ತೆ. ಯಾವ ರುದ್ರದೇವರಿಂದ ವರವನ್ನು ಪಡೆದು ರುದ್ರದೇವರ ಕೈ ತಲೆಯ ಮೇಲೇನೆ ಕೈ ಇಟ್ಟು ಅವರನ್ನು ಭಸ್ಮ ಮಾಡ್ಲಿಕ್ಕೆ ಹೋದಂತಹ ಭಸ್ಮಾಸುರ, ಅವನೇ ಈಗ ಸುನೀತ ಎನ್ನುವಂತ ಹೆಸರಿನಿಂದಾಗಿ ಹುಟ್ಟಿದ್ದಾನೆ. ಮುಂದೆ ಸಪ್ತಾನುಜಾಹ ಅಪಿಹಿ ತಸ್ಯ ಪುರಾತನಾಯೇ ಸರ್ವೇಪಿ ಕಂಸಪೃತನ ಸಹಿತಾಸ್ಮರಂಗೆ. ತಸ್ಥುಃ ಸ ರಾಮಂ ಅಭಿಯಾಂತಮುದೀಕ್ಷ ಕೃಷ್ಣಂ ಆತ್ತಾಯುಧಾಃ ಯುಧಿ ವಿಜೇತು ಮಜಂ ಸುಪಾಪಾಹ. ಪದಚ್ಛೇದ. ಸಪ್ತಾನುಜಾಃ ಅಪಿ ಹಿ ತಸ್ಯ ಪುರಾತನಾಃ ಯೇ ಸರ್ವೇ ಅಪಿ ಕಂಸಪೃತನಾ ಸಹಿತಾಃ ಸ್ಮ ರಂಗೆ ತಸ್ತುಃ ಸ ರಾಮಂ ಅಭಿಯಾಂತಂ ಉದೀಕ್ಷ್ಯ ಕೃಷ್ಣಂ ಆತ್ತಾಯುಧಾಃ ಯುಧಿ ವಿಜೇತುಂ ಅಜಂ ಸುಪಾಪಾಹ. ಇಲ್ಲಿ ಒಟ್ಟು ಕಂಸನಿಗೆ 7 ಜನ ತಮ್ಮಂದಿರಿದ್ದರು ಎಂಬುದಾಗಿ ಹೇಳ್ತಾ ಇದ್ದಾರೆ. ಸುನೀತನೊಟ್ಟಿಗೆ ಒಟ್ಟು 7 ಜನ ಅಣ್ಣ ತಮ್ಮಂದಿರು. ಸಪ್ತಾನುಜಾಹ ಅಪಿಹಿತಸ್ಯ ಪುರಾತನಾಹೆ ಸರ್ವೇಪಿ ಕಂಸಪುತನ ಸ್ಮೈತಾಸ್ವರಂಗೆ ಅಂತ 7 ಜನ ತಮ್ಮಂದಿರು. ಅವರೆಲ್ಲರೂ ಕೂಡ ಬರೀ ಈ ಜನ್ಮದಲ್ಲಿ ಮಾತ್ರ ತಮ್ಮಂದಿರಲ್ಲ, ಅವರು ಪುರಾತನಾಹ ಹಿಂದಿನ ಜನ್ಮದಲ್ಲಿಯೂ ಕೂಡ ಅವರು ಅಣ್ಣ ತಮ್ಮಂದಿರಾಗಿದ್ದರು. ಹೀಗೆ ಅವರೇ ಈಗ ಮತ್ತೆ ಅಣ್ಣ ತಮ್ಮಂದಿರಾಗಿ ಹುಟ್ಟಿದ್ದಾರೆ. ಒಟ್ಟು 7 ಜನ. ಅವರೆಲ್ಲರೂ ಕೂಡ ಏನಾಗಿದ್ರು, ಕಂಸಪೃತನ ಸಹಿತ. ಪೃತನ ಅಂತ ಹೇಳಿದ್ರೆ ಸೇನೆ ಅಂತ. ಅವರೆಲ್ಲರೂ ಕೂಡ ಕಂಸನ ಸೇನೆಯೊಟ್ಟಿಗೆ ಸೇರಿಕೊಂಡು ಅವರೇನ್ ಮಾಡ್ತಾ ಇದ್ದಾರೆ, ಆ ಒಂದು ಯುದ್ಧ ರಂಗದಲ್ಲಿ ನಿಂತಿದ್ದಾರೆ. ಹೀಗೆ ಕಂಸನ ಅಪಾರವಾದಂತಹ ಸೈನ್ಯ ಜೊತೆಗೆ ಈ 7 ಜನ ತಮ್ಮಂದಿರು ಎಲ್ಲರೂ ಕೂಡ ಸೇರಿಕೊಂಡು ಯುದ್ಧದಲ್ಲಿ ನಿಂತಿದ್ದಾರೆ. ಪರಮಾತ್ಮ ಅವರೆಲ್ಲರೂ ಕೂಡ ಆಯಾಂತಂ ಕೃಷ್ಣನ ಮೇಲೆ ಆಕ್ರಮಣ ಮಾಡ್ಲಿಕ್ಕೆ ಅಂತ ಬರ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಏನಾಯಿತು, ಸರಾಮಂ ಬಲರಾಮ ಮತ್ತು ಕೃಷ್ಣ ಇಬ್ಬರು ಕೂಡ ಆತ್ತಾಯುಧಾಹ ವಿಜೇತು ಮಜಂಸ ಪಾಪಾಹ ಅವರೆಲ್ಲರನ್ನು ಕೂಡ ಸಂಹಾರ ಮಾಡಬೇಕು. ಯಾಕಂತ ಹೇಳಿ ಅವರೆಲ್ಲರೂ ಕೂಡ ಸುಪಾಪಾಹ, ಬರೀ ಪಾಪಿಷ್ಠರಲ್ಲ, ಸುಪಾಪಾಹ ತುಂಬಾ ಪಾಪಿಷ್ಠರು, ಅತಿ ದೊಡ್ಡ ಪಾಪಿಷ್ಠರು. ಅಂತಹ ಅವರನ್ನು ಸಂಹಾರ ಮಾಡಬೇಕು ಅಂತ ಬಲರಾಮ ಮತ್ತು ಕೃಷ್ಣ ಅವರಿಬ್ಬರು ಕೂಡ ಏನ್ ಮಾಡಿದ್ರು, ಅತ್ತಾಯುಧಾಹ ಆಯುಧವನ್ನ ಕೈಗೆ ಎತ್ತಿಕೊಂಡರು. ಮುಂದೆ ಕೃಷ್ಣೋಪಿ ಸೂರ್ಯ ಉದಿತೆ ಸಬಲೋ ವಯಸ್ಸೈಹಿ ಸಾರ್ಧಂ ಜಗಾಮ ವರರಂಗ
ಮುಖಂ ಸುರೇಶೈಃ ಸಂಸ್ತೂಯಮಾನ ಉರು ವಿಕ್ರಮ ಆಸುರಾಣಂ ನಿರ್ಮೂಲನಾಯ ಸಕಲಾಚರಿತೋರು ಶಕ್ತಿ. ಪದಚ್ಛೇದ. ಕೃಷ್ಣಃ ಅಪಿ ಸೂರ್ಯೇ ಉದಿತೆ ಸಬಲಃ ವಯಸ್ಸೈಃ ಸಾರ್ಧಂ ಜಗಾಮ ವರರಂಗಮುಖಂ ಸುರೇಶೈಃ ಸಂಸ್ತೂಯಮಾನಃ ಉರುವಿಕ್ರಮಃ ಆಸುರಾಣಾಂ ನಿರ್ಮೂಲನಾಯ ಸಕಲಾಚರಿತೋರು ಶಕ್ತಿ. ಹೀಗೆ ಬೆಳಗ್ಗೆ ಸೂರ್ಯೋದಯ ಆಯಿತು. ಸೂರ್ಯೋದಯ ಆದ ತಕ್ಷಣ ಶ್ರೀಕೃಷ್ಣ ಪರಮಾತ್ಮ ತಾನೇನ್ ಮಾಡಿದ, ಶ್ರೀಕೃಷ್ಣ ಪರಮಾತ್ಮ ಇಂಥವನು ಆ ಉರುವಿಕ್ರಮ ಮಹಾಪರಾಕ್ರಮಶಾಲಿ, ಮತ್ತೆ ಆಸುರಾಣಾಂ ನಿರ್ಮೂಲನಾಯ ಸಮಸ್ತ ಅಸುರರನ್ನು ಕೂಡ ನಿರ್ಮೂಲನೆ ಮಾಡಲಿಕ್ಕೆ ಸಿದ್ಧನಾದಂಥವನು. ಸಕಲಾಚರಿತೋರು ಶಕ್ತಿ, ಎಲ್ಲವನ್ನು ಸಕಲವನ್ನು ಆಚರಣೆ ಮಾಡಲಿಕ್ಕೆ, ಅರ್ಥಾತ್ ಎಲ್ಲವನ್ನು ಕೂಡ ಮಾಡಲಿಕ್ಕೆ ಸಮರ್ಥ ಇರುವಂಥವನು, ಸರ್ವ ಕಾರ್ಯಗಳನ್ನು ಕೂಡ ಸರ್ವ ಸಮರ್ಥ ಮಾಡಲಿಕ್ಕೆ ಸಾಮರ್ಥ್ಯ ಇರುವಂಥವನು ಪರಮಾತ್ಮ. ಅಂತಹ ಪರಮಾತ್ಮ ತಾನೇನ್ ಮಾಡಿದ, ಆ ಸುರೇಶೈಹಿ ಸಂಸ್ತೂಯಮಾನ, ಎಲ್ಲ ದೇವಾನುದೇವತೆಗಳು ಕೂಡ ಸ್ತೋತ್ರ ಮಾಡ್ತಾ ಇದ್ದಾರೆ. ಯಾಕೆಂತಂದ್ರೆ ಮುಂದೆ ಆ ಕಂಸನ ವಧೆ ಆಗ್ಲಿಕ್ಕಿದೆ. ಆ ಸಂದರ್ಭದಲ್ಲಿ ಎಲ್ಲ ದೇವಾನುದೇವತೆಗಳು ಕೂಡ ಸ್ತೋತ್ರ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಪರಮಾತ್ಮ ತಾನೇ ಮಾಡಿದ ವಯಸ್ಸೇಹಿ ಸಬಲಃ, ವಯಸ್ಸೇಹಿ ತನ್ನ ವಯಸ್ಸಿನ ಹುಡುಗರೊಂದಿಗೆ ಅರ್ಥಾತ್ ಗೋಪಾಲಕರೊಂದಿಗೆ ಮತ್ತು ಸಬಲಃ ಬಲರಾಮನೊಟ್ಟಿಗೆ ಸೇರಿಕೊಂಡು ವರರಂಗಮುಖಂ ಜಗಾಮ, ಆ ಒಂದು ವೈಭವದ ರಂಗದ ಆ ಹಬ್ಬದ ವಾತಾವರಣ ಇದ್ದಂತಹ ರಂಗದ ಒಂದು ಮಂಚಕ್ಕೆ ತಾನು ಪ್ರವೇಶ ಮಾಡಿದ, ಅದರ ಹೆಬ್ಬಾಗಿಲಿನ ಹತ್ತಿರ ಬಂದ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಇಷ್ಟು ಶ್ಲೋಕಗಳಲ್ಲಿ ಆಚಾರ್ಯರು ಆ ಒಂದು ಕಂಸ ಮಾಡಿಕೊಂಡಂತಹ ಸಿದ್ಧತೆಯ ಬಗ್ಗೆ ಹೇಳ್ತಾ ಇದ್ದಾರೆ. ಕಂಸ ಪರಮಾತ್ಮನನ್ನ ಎದುರಿಸಲಿಕ್ಕೆ ಅಂತ ಯಾವ ಯಾವ ಹಂತದ ಸಿದ್ಧತೆಯನ್ನು ಮಾಡ್ಕೊಂಡಿದ್ದ. ತಾನು ತುಂಬಾ ಹೆದರಿ ಬಿಟ್ಟಿದ್ದ, ಹಾಗಾಗಿ ತಾನು ತುಂಬಾ ಎತ್ತರದ ಮಂಚಲ್ಲಿ ಕೂತ್ಕೊಂಡಿದ್ದ. ಉಳಿದವರಿಗೆ ಚಿಕ್ಕ ಚಿಕ್ಕ ಆಸನ, ತನಗೆ ಮಾತ್ರ ದೊಡ್ಡ ಆಸನ. ಅದರಲ್ಲಿ ಎರಡು ಅಂಶಗಳು. ಒಂದು, ತಾನು ಎಲ್ಲರಿಗಿಂತಲೂ ದೊಡ್ಡವನು ಎನ್ನುವಂತಹ ಒಂದು ಅಹಂಕಾರದ ಅಂಶ. ಇನ್ನೊಂದು, ಕೃಷ್ಣನಿಗೆ ಹೆದರಿ ಅಷ್ಟು ದೊಡ್ಡ ಆಸನದಲ್ಲಿ ಕುತ್ಕೊಂಡ್ಬಿಟ್ಟಿದ್ದ. ಜೊತೆಗೆ ಶ್ರೀಕೃಷ್ಣ ಪರಮಾತ್ಮನನ್ನು ಹೇಗಾದರೂ ನಿಗ್ರಹ ಮಾಡಬೇಕು ಅಂತ ಬಲಿಷ್ಠವಾದಂತಹ ಕುವಲಯ ಪೀಡೆ ಎನ್ನುವಂತಹ ಆನೆ, ಅದಾದ ಮೇಲೆ ಆ ಮುಷ್ಟಿಕಾಸುರ ಮತ್ತು ಚಾಣೂರರು, ಸುನೀತನೆ ಮೊದಲಾದಂತಹ 7 ಜನ ಅಣ್ಣ ತಮ್ಮಂದಿರು, ಅಪಾರವಾದಂತಹ ಸೈನ್ಯ, ಇಷ್ಟೆಲ್ಲವನ್ನು ಕೂಡ ಇಟ್ಟುಕೊಂಡು 6-7 ವರ್ಷದ ಬಾಲಕನಾದಂತಹ ಶ್ರೀಕೃಷ್ಣನ ಮೇಲೆ ಯುದ್ಧವನ್ನು ಸಾರಲಿಕ್ಕೆ ಎಂಬುದಾಗಿ ಕಂಸ ನಿಂತಿದ್ದ. ಆ ಕಂಸನನ್ನ ಎದುರಿಸಲಿಕ್ಕೆ ಅಂತ ಶ್ರೀಕೃಷ್ಣ ಪರಮಾತ್ಮ ಆ ಬಿಲ್ಲು ಹಬ್ಬ ನಡೀತಾ ಇದ್ದಂತಹ ರಂಗದ ಸ್ಥಳಕ್ಕೇನೆ ನೇರವಾಗಿ ಬಂದ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಮುಂದೆ ಮತ್ತೆ ಆ ಆನೆಯ ಸಂಹಾರ ಮತ್ತು ಆ ಮುಷ್ಟಿಕಾಸುರ ಮತ್ತು ಚಾಣೂರರ ಸಂಹಾರದ ಚಿಂತನೆಯನ್ನ ತಿಳಿಸ್ತಾ ಹೋಗ್ತಾರೆ. ಆ ಚಿಂತನೆಯನ್ನು ಮತ್ತೆ ನಾಳೆ ಪಾಠದಲ್ಲಿ ಮಾಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣ ಅರ್ಪಣಮಸ್ತು.